ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಬೆಳಗ್ಗೆ ಎಂದಿನಂತೆ ಎಲ್ಲರೂ ತಯಾರಾಗಿದ್ದರು. ಭಾರ್ಗವ್ ಮೊದಲು ಆಫೀಸಿಗೆ ನಡೆದು ಶಿವನಿಗೆ ಕರೆ ಮಾಡಬೇಕೆಂದು ಕಾಯುತ್ತಿದ್ದ ಆತುರದಿಂದ. ಅವ ರಾತ್ರಿ ಕರೆ ಮಾಡಿದಾಗ ಉತ್ತರಿಸದ ಶಿವ ಮತ್ತೆ ಕರೆ ಮಾಡಿರಲಿಲ್ಲವಲ್ಲ, ಹಾಗಾಗಿ ಇವನಿಗೆ ಆತುರ. ಎಲ್ಲರ ಜೊತೆ ಕುಳಿತು ತಿಂಡಿ ತಿಂದು ಮುಗಿಸಿ ಕಾರ್ ಹತ್ತಿದವನೇ ನೇರವಾಗಿ ಆಫೀಸಿಗೆ ನಡೆದ. ತನ್ನ ಚೇಂಬರಿನಲ್ಲಿ ಕುಳಿತು ಮೊಬೈಲ್ ಹಿಡಿದವನೇ ಶಿವನ ನಂಬರ್ ಒತ್ತಿದ. ರಿಂಗಾಯಿತು. ಇತ್ತ ಶಿವ ಕೂಡ ಸ್ಟೇಷನ್ನಿಗೆ ಹೋಗಲು ತಯಾರಾಗುತ್ತಿದ್ದ. ಕನ್ನಡಿಯ ಮುಂದೆ ನಿಂತು ಶಕ್ತಿ ಅವನ ಜೊತೆಯೇ ಹೊರಟು ದಾರಿಯಲ್ಲಿ ಆಸ್ಪತ್ರೆಗೆ ಹೋದರಾಯಿತೆಂದು ತಯಾರಾಗಿ ಕುಳಿತಿದ್ದಳು ಮಂಚದಲ್ಲಿ. ಅವಳ ಇಬ್ಬರೂ ಮಕ್ಕಳು ಕೆಳಗೆ ರಾಯರ ಜೊತೆ ಆಟವಾಡುತ್ತಿದ್ದರು. ಬೇಗ ಶಿವ, ನನಗಿಂತ ಮೊದಲು ತಯಾರಾಗ್ತಿದ್ದೋನೋ, ಇವತ್ತು ಲೇಟ್ ಮಾಡ್ತಿದೀಯಾ ನೋಡು ಎನ್ನುತ್ತಿದ್ದವಳ ಪಕ್ಕದಲ್ಲಿದ್ದ ಶಿವನ ಫೋನ್ ರಿಂಗಾಯಿತು. ಯಾರು ನೋಡು ಎಂದ ಶಿವ ನಿಂತಲ್ಲಿಯೇ. ನಂಬರ್ ಇದೆ ಎಂದ ಶಕ್ತಿ ರಿಸೀವ್ ಮಾಡದೆ ಅವನತ್ತ ಫೋನ್ ಚಾಚಿದಳು. ಅವ ಮುಂದೆ ಬಂದು ಫೋನ್ ಹಿಡಿದು ನೋಡಿದ. ಅದು ಭಾರ್ಗವನ ನಂಬರ್ ಎಂದು ತಿಳಿದಾಗ, ಭಾರ್ಗವ್ ಶರ್ಮಾ ಎಂದು ರಿಸೀವ್ ಮಾಡದೆ ಫೋನನ್ನು ಅಲ್ಲೇ ಟೇಬಲ್ ಮೇಲಿಟ್ಟು ಮತ್ತೆ ಕನ್ನಡಿಯ ಮುಂದೆ ನಿಂತ. ರಿಸೀವ್ ಮಾಡಿ ಮಾತಾಡಬಹುದಲ್ಲ, ಯಾಕೆ ಮಾತಾಡ್ತಿಲ್ಲ ನೀನು? ನಿನ್ನೆ ರಾತ್ರಿನೂ ಇವನ್ ಕರೆ ಬಂದಿತ್ತು ಅನಿಸುತ್ತೆ ಅಲ್ವಾ ಕೇಳಿದಳು ಶಕ್ತಿ. ಹಾಂ ಎಂದನವ. ಅಷ್ಟರಲ್ಲಿ ಬಡಿದುಕೊಳ್ಳುತ್ತಿದ್ದ ಫೋನ್ ಸುಮ್ಮನಾಯಿತು. ಮತ್ತೆ ಮಾತಾಡು ನೋಡು, ಕಾಲ್ ಕೂಡ ಕಟ್ಟಾಯಿತು ಎಂದಳು. ಇಷ್ಟು ಬೇಗ ಮಾತಾಡಿದ್ರೆ ಆ ಭಾರ್ಗವ್ ಹೇಗೆ ಏನು ಅಂತ ತಿಳಿಯೋದಾದರೂ ಹೇಗೆ ನಾನು ಎಂದ ಅವಳತ್ತ ಬಂದು. ಅಂದರೆ ಭಾರ್ಗವ್ ಶರ್ಮನ ಬಗ್ಗೆ ನಾನು ತಿಳ್ಕೋಬೇಕು. ಇನ್ನು ಅವನು ಕಾಲ್ ಪಿಕ್ ಮಾಡದಿದ್ರೆ ಅವನಿಗೆ ಕೋಪ ಬರಬಹುದು, ಬರ್ದೇನೂ ಇರಬಹುದು. ಸೊ ಆಮೇಲೆ ಕಾಲ್ ಪಿಕ್ ಮಾಡಿದಾಗ ಗೊತ್ತಾಗುತ್ತೆ ಅವನು ಯಾವ ಥರ ಮನುಷ್ಯ ಅಂತ ಎಂದ ಫೋನ್ ಜೇಬಿಗಿಟ್ಟು. ಟೂ ಮಚ್ ಶಿವ, ಇಷ್ಟೊಂದು ಅವ್ರ ಟೈಮ್ ವೇಸ್ಟ್ ಮಾಡಬಾರ್ದು. ಅವರು ಸಹಾಯ ಕೇಳ್ತಿದ್ದಾರೆ ಅಂದಮೇಲೆ ಏನಾದರೂ ಮುಖ್ಯವಾಗಿದ್ದೇ ಇರಬಹುದಲ್ಲ. ಯಾರನ್ನೋ ಹುಡುಕ್ತಿದ್ದಾರೆ ಅಂದಮೇಲೆ ಅವ್ರಿಗೆ ಬೇಕಾದವರೇ ಇರಬಹುದಲ್ಲ. ಎದ್ದು ನಿಂತ ಶಕ್ತಿ ಎಂದಳು ತನಗನ್ನಿಸಿದ್ದನ್ನು. ಆ ಭಾರ್ಗವ್ ಶರ್ಮಾ ಊರಲ್ಲಿ ಹೆಸರಿನ ಜೊತೆ ಹಣ ಇರೋನು. ಅವನು ಹೀಗೆ ಯಾರಿಗೂ ಗೊತ್ತಾಗದೆ ಗುಟ್ಟಾಗಿ ಹುಡುಕ್ತಿರೋದ್ರ ಹಿಂದೆ ಏನಾದರೂ ಅನ್ಯಾಯ ಆಗ್ತಿರಬಹುದಲ್ಲ, ಇಲ್ಲಿಗಲ್ ಆ್ಯಕ್ಟಿವಿಟಿ ಇರಬಹುದಲ್ಲ ಎಂದ ಶಿವನದ್ದು ಪೊಲೀಸ್ ಬುದ್ಧಿಯೇ. ಅದು ನಿಜಾನೇ, ಆದರೆ ನೀನು ಅವ್ರ ಜೊತೆ ಮಾತಾಡದೆ ಏನೋ ತಿಳಿಯೋದಿಲ್ವಲ್ಲ. ಅಕಸ್ಮಾತ್ ನೀನು ಅಂದ್ಕೊಂಡಿರೋ ಹಾಗೆ ಆಗದೆ ಏನಾದರೂ ಒಳ್ಳೆ ಉದ್ದೇಶನೇ ಇದ್ದರೆ, ಅಥವಾ ಅವ್ರ ಜೀವನಕ್ಕೆ ಸಂಬಂಧಪಟ್ಟಿರೋದೇ ಆಗಿದ್ರೆ ನಿನ್ನಿಂದ ತಪ್ಪಾದಾಗ ಅಲ್ವಾ. ಒಂದ್ಸಾರಿ ಕಾಲ್ ರಿಸೀವ್ ಮಾಡಿ ಮಾತಾಡು ಶಿವ ಎಂದವಳು ಗಂಡನಿಗೆ ಒಳ್ಳೆಯ ಮಾರ್ಗದರ್ಶಿಯಾಗಿದ್ದಳು. ಅವನ ಕೆಲಸಗಳಲ್ಲಿ ಆಗಾಗ ಸಲಹೆಗಳನ್ನು ಕೊಡುತ್ತಿದ್ದಳು. ಓಕೆ ಮೇಡಮ್, ಓಕೆ. ಶಕ್ತಿ ಹೇಳಿದ್ದನ್ನು ಶಿವ ಯಾವತ್ತೂ ಇಲ್ಲ ಅನ್ನೋದಿಲ್ಲ. ಸೊ ಇನ್ನೊಂದು ಸಾರಿ ಅವನು ಕಾಲ್ ಮಾಡಿದ್ರೆ ರಿಸೀವ್ ಮಾಡಿ ಮಾತಾಡ್ತೀನಿ. ಈಗ ಬಾ, ನಿನ್ನನ್ನು ಡ್ರಾಪ್ ಮಾಡಿ ನಾನು ಸ್ಟೇಷನ್ಗೆ ಹೋಗ್ತೀನಿ ಎಂದವ ಅವಳ ಜೊತೆ ಕೋಣೆಯ ಹೊರ ನಡೆದ. ಇನ್ನು ಇವ ಈಗಲೂ ಕರೆ ರಿಸೀವ್ ಮಾಡಲಿಲ್ಲವೆಂದು ಚೂರು ಬೇಸರದಲ್ಲೇ ಕುಳಿತ ಭಾರ್ಗವ್, ಇವ್ರ ಜೊತೆ ಮಾತಾಡೋದಕ್ಕೆ ಆಗ್ತಿಲ್ವಲ್ಲ, ಅಷ್ಟೊಂದು ಬ್ಯುಸಿನ ಇವರು, ಅಥವಾ ಬೇಕಂತಾನೆ ಕಾಲ್ ಪಿಕ್ ಮಾಡ್ತಿಲ್ವಾ? ನನ್ನ ಬಗ್ಗೆ ಗೊತ್ತಿದೆಯೋ ಇಲ್ವೋ ಇವರಿಗೆ, ಅಥವಾ ಗೊತ್ತಿದ್ದು ಹೀಗೆಲ್ಲ ಮಾಡ್ತಿದ್ದಾರಾ? ನಿಜವಾಗ್ಲೂ ನನಗೆ ಸಹಾಯ ಮಾಡ್ತಾರಾ ಈ ಶಿವ ಎಂದುಕೊಂಡವ ಕೆಲಸದತ್ತ ಗಮನ ಕೊಟ್ಟ. ಮಧ್ಯಾಹ್ನ ಊಟದ ಹೊತ್ತಾದರೂ ಭಾರ್ಗವನಿಗೆ ಶಿವನಿಂದ ಕರೆ ಬಂದಿರಲಿಲ್ಲ. ಅವನ ಕರೆಗಾಗಿಯೇ ಕಾದು ಕುಳಿತವನಿಗೆ ಮತ್ತೆ ಕರೆ ಮಾಡದೆ ಬೇರೆ ದಾರಿ ಇರಲಿಲ್ಲ. ಮನೆಗೆ ಹೋಗುವ ಮೊದಲು ಕರೆ ಮಾಡಿ ಮಾತನಾಡಿದರಾಯಿತೆಂದು ಫೋನ್ ಹಿಡಿದು ಮತ್ತೊಮ್ಮೆ ಕರೆ ಮಾಡಿದ. 4 ರಿಂಗಾದ ನಂತರ ರಿಸೀವ್ ಮಾಡಿದ ಶಿವ, ಹಲೋ ಎಂದ ಗಟ್ಟಿ ಧ್ವನಿಯಲ್ಲಿ. ಶಕ್ತಿ ಹೇಳಿದ್ದಳಲ್ಲ, ಒಮ್ಮೆ ಮಾತನಾಡಿ ನೋಡೆಂದು. ಅವಳ ಮಾತು ಸರಿ ಎನ್ನಿಸಿದ್ದರಿಂದ ಭಾರ್ಗವನ ಕರೆಯನ್ನು ಸ್ವೀಕರಿಸಿ ಮಾತನಾಡುವ ಕರುಣೆ ತೋರಿದ ಶಿವ. ಹಲೋ, ನಮಸ್ತೆ ಸರ್, ಐ ಆಮ್ ಭಾರ್ಗವ್ ಶರ್ಮಾ, ಮೈಸೂರಿನಿಂದ ಮಾತಾಡ್ತಿರೋದು. CM ಹೇಳಿರಬೇಕಲ್ಲ, ಅವರೇ ನಿಮ್ಮ ನಂಬರ್ ಕೊಟ್ಟಿದ್ದು. ಒಂದೇ ಉಸಿರಿನಲ್ಲಿ ಗೌರವದಿಂದ ಮಾತನಾಡಿದ ಭಾರ್ಗವ್. ಶಿವ ಒಬ್ಬ ನ್ಯಾಯಯುತ ಪೊಲೀಸ್ ಆಫೀಸರ್ ಎಂದು ಕೇಳಿದ್ದ ಅವ, ಹಾಗಾಗಿ ಅವನ ಮಾತಲ್ಲಿ ಮರ್ಯಾದೆ ಇತ್ತು. ಎಸ್ ಹೇಳಿ, ಗೊತ್ತಾಯಿತು ಎಂದ ಶಿವನಿಗೆ ಹೆಚ್ಚು ಮಾತನಾಡುವ ಮನಸ್ಸಿಲ್ಲ. ಅದೇಕೋ ಭಾರ್ಗವನ ಬಗ್ಗೆ ಅಲ್ಪ ಸ್ವಲ್ಪ ತಿಳಿದಿದ್ದರಿಂದಲೋ ಏನೋ
ಅವನ ಮನದಲ್ಲಿ ಭಾರ್ಗವ್ ಒಬ್ಬ ಸೊಕ್ಕಿನ ಮನುಷ್ಯ ಎಂಬ ಭಾವ ಮೂಡಿತ್ತು. ಸರ್, ನಿಮ್ಮಿಂದ ನನಗೆ ಒಂದು ಸಹಾಯ ಆಗಬೇಕಿತ್ತು. ನನಗೆ ಬೆಂಗಳೂರಲ್ಲಿ ಇರೋ ಒಂದು ಫ್ಯಾಮಿಲಿನ ಹುಡುಕಿ ಕೊಡಬೇಕಿತ್ತು. ಹಾಗೇ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಸರ್, ಮುಖ್ಯವಾಗಿ ನನ್ನ ಫ್ಯಾಮಿಲಿಗೆ ಎಂದ. ಅದೇ ಸಮಯಕ್ಕೆ ಕಂಠಿ ಒಳಬಂದು ನಿಂತ. ಫ್ಯಾಮಿಲಿ ಹುಡುಕಿ ಕೊಡೋದ್ರ ಬಗ್ಗೆ ಮಾತಾಡೋಣ, ಆದರೆ ಅದಕ್ಕಿಂತ ಮೊದಲು ನಿಮ್ಮ ಫ್ಯಾಮಿಲಿಗೆ ಈ ವಿಷಯ ಯಾಕೆ ಗೊತ್ತಾಗಬಾರ್ದು ಹೇಳಿ ಎಂದವನಿಗೆ ಕೇಳುತ್ತಿರುವ ಸಹಾಯ ಕದ್ದು ಮುಚ್ಚಿ ಮಾಡುವುದೇಕೆ ಎಂಬುದೇ ಪ್ರಶ್ನೆ. ಸರ್, ಇದು ಸ್ವಲ್ಪ ಕಾನ್ಫಿಡೆನ್ಷಿಯಲ್ ವಿಷಯ ಸರ್, ಅದಕ್ಕೆ ಎಂದವ ಬಿಡಿಸಿ ಹೇಳಲಾರ ಅವನ ಮುಂದೆಯೂ. ನೋಡೋಣ ಅದೆಷ್ಟು ಕಾನ್ಫಿಡೆನ್ಷಿಯಲ್ ಅಂತ. ಹೌದು, ನೀವು ಹುಡ್ಕೋದಕ್ಕೆ ಹೇಳ್ತಿರೋ ಫ್ಯಾಮಿಲಿ ಬೆಂಗಳೂರಲ್ಲೇ ಇದೆ ಅಂತ ನಿಮಗೆ ಹೇಗೆ ಗೊತ್ತು? ಕೇಳಿದ ಶಿವನ ಮಾತಲ್ಲಿ ಪೊಲೀಸ್ ಎಂಬ ಗತ್ತಿತ್ತು. ಅದು ಭಾರ್ಗವನಿಗೆ ಚೆನ್ನಾಗಿ ಅರ್ಥವಾಯಿತು. ನಾನು ವಾರದ ಹಿಂದೆ ಅವ್ರನ್ನ ನಂದಿ ಬೆಟ್ಟದಲ್ಲಿ ನೋಡಿದ್ದೆ ಸರ್. ಅದು ಬಿಟ್ಟರೆ ಮೊನ್ನೆ, ಅಂದರೆ 2 ದಿನದ ಹಿಂದೆ ನಾನು ಬೆಂಗಳೂರಿಗೆ ಬಂದಾಗ ಅವನನ್ನು ಸಿಗ್ನಲ್ನಲ್ಲಿ ನೋಡಿದ್ದೆ. ಬೆನ್ನತ್ತಿ ಹೋಗಿದ್ದೆ ಕೂಡ, ಆದರೆ ತಪ್ಪಿಸ್ಕೊಂಡು ಬಿಟ್ಟ. ಅದಕ್ಕೆ CM ಸರ್ ಹತ್ರ ಹೆಲ್ಪ್ ಕೇಳಿದ್ದೆ ಸರ್. ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೇಳಿದರು. ಅವರು ಇಲ್ಲೇ ಇದ್ದಾರೆ ಅಂತ ನಿಮಗೆ ಗೊತ್ತಿದ ಮೇಲೆ ನೀವೇ ಬಂದು ಹುಡುಕ್ಬಹುದಲ್ಲ. ಮುಗಿಯುವುದೇ ಇಲ್ಲ ಇವನ ವಿಚಾರಣೆ. ಸರ್, ನನಗೆ ತುಂಬ ಕೆಲಸ ಇದೆ. ಕೆಲಸ ಬಿಟ್ಟು ಬಂದು ಅಷ್ಟು ದೊಡ್ಡ ಊರಲ್ಲಿ ಅವ್ರನ್ನ ಹುಡ್ಕೋದಕ್ಕೆ ಆಗೋದಿಲ್ಲ ನನಗೆ. ಅಂದರೆ ನಾವು ನಮ್ಮ ಕೆಲಸ ಬಿಟ್ಟು ಹುಡುಕ್ಬೇಕಾ? ಒರಟಾಯಿತು ಶಿವನ ಧ್ವನಿ. ತನ್ನ ಮುಂದೆ ಒರಟಾಗಿ ಮಾತನಾಡುವವರನ್ನು ಸಹಿಸುವನೇ ಭಾರ್ಗವ್. ಅದು ಪೊಲೀಸ್ ಆದರೂ ಸರಿ, ಮಿನಿಸ್ಟರ್ ಆದರೂ ಸರಿ. ತನ್ನ ತಪ್ಪಿಲ್ಲದೆ ತನಗೆ ಜೋರು ಮಾಡುವವರನ್ನು ಒಪ್ಪದವನಿಗೆ ತಾನು ಮರ್ಯಾದೆ ಕೊಟ್ಟರೂ ಅದೇ ಮರ್ಯಾದೆ ಕೊಡದೆ ಮಾತನಾಡುತ್ತಿರುವ ಶಿವನ ಮೇಲೆ ಕೋಪ ಉಕ್ಕಿದ್ದು ಸತ್ಯವೇ. ಕೆಲಸ ಬೇರೆ ಆಗಬೇಕಿತ್ತು. ಶಿವನನ್ನು ಎದುರು ಹಾಕಿಕೊಳ್ಳುವಂತೆಯೂ ಇಲ್ಲ. ಮಾತಲ್ಲೇ ಉತ್ತರ ಕೊಡಬೇಕೆಂದುಕೊಂಡವ, ನಿಮ್ಮ ಕೆಲಸನೇ ಅದು ಅಲ್ವಾ ಸರ್, ಪಬ್ಲಿಕ್ಗೆ ಸಹಾಯ ಮಾಡೋದು ಎಂದ ಅವನಷ್ಟೇ ಗಟ್ಟಿ ಧ್ವನಿಯಲ್ಲಿ. ಅರ್ಥವಾಯಿತು ಶಿವನಿಗೆ ಅವನ ಕೋಪ. ಹಾಗಾದರೆ ಬಂದು ಕಂಪ್ಲೇಂಟ್ ಕೊಡಿ, ಹುಡುಕ್ತೀವಿ. ಮಾಡ್ತಿರೋದೇ ಇಲ್ಲಿಗಲ್ ಕೆಲಸ, ಮತ್ತೆ ನಮಗೆ ಜೋರು ಮಾಡ್ತೀಯ ನೀನು? ಗರ್ಜಿಸಿಬಿಟ್ಟ ಒಮ್ಮೆಲೆ ಶಿವ. ನೆತ್ತಿಗೇರಿತು ಭಾರ್ಗವನಿಗೆ. ಮರ್ಯಾದೆ ಇರಲಿ ಸರ್ ಮಾತಲ್ಲಿ. ನಾನು ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೀನಿ ಅಂದಮೇಲೆ ನೀವು ಮರ್ಯಾದೆ ಕೊಟ್ಟು ಮಾತಾಡಿ. ಮಾಡ್ತಿರೋದು ಇಲ್ಲಿಗಲ್ ಕೆಲಸ ಅನ್ನೋದಕ್ಕೆ ನಾನೇನು ಡ್ರಗ್ಸ್ ದಂಧೆ ಮಾಡ್ತಿಲ್ಲ. ಬಹುಶಃ ನೀವಿನ್ನು ನಿಮ್ಮ ಡ್ರಗ್ಸ್ ಕೇಸ್ ಗುಂಗಿನಿಂದ ಹೊರಗೆ ಬಂದಿಲ್ಲ ಅನಿಸುತ್ತೆ ನೋಡಿ ಎಂದ ಭಾರ್ಗವನದ್ದು ಕೂಡ ಆರ್ಭಟವೇ. ಏಯ್, ಏನೋ ಧ್ವನಿ ಜೋರಾಗ್ತಿದೆ, ನೀನು ಮಾತಾಡ್ತಿರೋದು ಪೊಲೀಸ್ ಜೊತೆ ಅನ್ನೋ ಪ್ರಜ್ಞೆ ಇರಲಿ ಎಂದ ಶಿವನಿಗೆ ಕೋಪ ಉಕ್ಕಿತ್ತು. ನೀವು ಮಾತಾಡ್ತಿರೋದು ಈ ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ಜೊತೆ ಅನ್ನೋ ಜ್ಞಾನ ಇರಲಿ ನಿಮಗೂ ಎಂದ ಭಾರ್ಗವನಿಗೆ ಶಿವನ ಗರ್ಜನೆ ಸಹಿಸಲಾಗಲಿಲ್ಲ. ಹೌದಾ, ಈ IPS ಶಿವರಾಮ್ ಕಣ್ಣನ ಮುಂದೆ ಯಾವ ಕಿಂಗ್ ನಿಂತ್ಕೊಂಡು ಮಾತಾಡ್ತಾನೆ ಅಂತ ನೋಡಬೇಕು ನಾನು. ಅದೇನೋ ಸಹಾಯ ಬೇಕು, ಯಾರನ್ನೋ ಹುಡುಕಿ ಕೊಡು ಅಂದೆ ಅಲ್ವಾ? ಇಲ್ಲಿಗೆ ಬಂದು ಕಂಪ್ಲೇಂಟ್ ಕೊಟ್ಟು ಹೋಗು, ಆಗ ಅವರನ್ನು ಹುಡುಕಿಸ್ತೀವಿ ಎಂದ ಶಿವ ಹಠಕ್ಕೆ ಬಿದ್ದ. ಇನ್ನೂ ಭಾರ್ಗವ್ ತನ್ನ ಮುಂದೆಯೇ ಬರಬೇಕೆಂದು. ನನಗೆ ಇಷ್ಟೊಂದು ಒರಟಾಗಿ ಯಾರೂ ಮಾತಾಡಲಿಲ್ಲ. ನೀವು ಮಾತಾಡ್ತಿದ್ದೀರಾ ಅಂದಮೇಲೆ ನಾನು ನಿಮ್ಮನ್ನು ಎದುರಾಗದೇ ಇರೋದಿಲ್ಲ. ಈ ಕಿಂಗ್ ಭಾರ್ಗವ್ ಶರ್ಮಾನೇ ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡ್ತಾನೆ, ಕಾಯ್ತಿರಿ ನೀವು ಎಂದ ಭಾರ್ಗವ್ ಕೂಡ ಅವನಂತೆಯೇ ಸವಾಲಾಗಿ ಮಾತನಾಡಿದ. ಐ ಆಮ್ ವೇಟಿಂಗ್ ಮಿಸ್ಟರ್ ಭಾರ್ಗವ್ ಶರ್ಮಾ ಧೈರ್ಯದಿಂದ ಎಂದ ಶಿವ ಕಾಲ್ ಕಟ್ ಮಾಡಿಬಿಟ್ಟ. ಕೋಪದಿಂದ ಫೋನನ್ನು ಟೇಬಲಿಗೆ ಎಸೆದ ಭಾರ್ಗವ್. ಯಾರು ಕಂಟಿ ಈ ಶಿವ? ನನಗೆ ಎಷ್ಟು ಜೋರು ಮಾಡಿ ಮಾತಾಡ್ತಾನೆ. ಅದೆಷ್ಟು ಧೈರ್ಯ ಇವನಿಗೆ? ಹುಡುಕ್ಬೇಕು ಅನ್ನೋದಾದರೆ ಬಂದು ಕಂಪ್ಲೇಂಟ್ ಕೊಡು ಅಂತಿದ್ದಾನೆ ಎಂದ ಭಾರ್ಗವ್ಗೆ ತಡೆಯಲಾರದಷ್ಟು ಕೋಪ. CM ಸರ್ ಜೊತೆ ಮಾತಾಡಿ ಅಣ್ಣ, ಅವ್ರ ಬಗ್ಗೆನೂ ಕಂಪ್ಲೇಂಟ್ ಮಾಡಿ. ಅವನೊಬ್ಬ ಸ್ಟ್ರಿಕ್ಟ್ ಆ್ಯಂಡ್ ಹಾನೆಸ್ಟ್ ಪೊಲೀಸ್ ಆಫೀಸರ್ ಕಂಟಿ. ಅಂದಮೇಲೆ ನನಗೆ ಮಾಡೋ ಸಹಾಯಕ್ಕೆ 108 ಪ್ರಶ್ನೆ ಕೇಳ್ತಾನೆ. ಪ್ರಶ್ನೆ ಕೇಳಲಿ, ಬೇಡ ಅನ್ನೋದಿಲ್ಲ ನಾನು. ಆದರೆ ನನಗೆ ಜೋರು ಮಾಡಿ ಇಲ್ಲಿಗಲ್ ಕೆಲಸ ಮಾಡ್ತಿದ್ಯಾ ಅಂತಾನೆ. ಅಂದಮೇಲೆ ಅವನಿಗೆ ಉತ್ತರ ಕೊಡದೆ ಇರ್ತೀನ ನಾನು? ನೋ, ಅವನನ್ನು ಎದುರಾಗಿ ಅವನ ಜೊತೆ ಮಾತಾಡಿ ನನ್ನ ಕೆಲಸ ಅವನಿಗೆ ಕೊಟ್ಟು ಬರ್ತೀನಿ. ಜೊತೆಗೆ CM ಸರ್ನಿಂದ ಕೆಲಸ ಬೇಗ ಮಾಡಿಕೊಡಿ ಅಂತ ಒತ್ತಡನೂ ಹಾಕ್ತೀನಿ. ಯಾಕಾದ್ರೂ ಈ ಭಾರ್ಗವ್ ಶರ್ಮಾಗೆ ಜೋರು ಮಾಡಿ ಮಾತಾಡದೆ ನಾನು ಅಂತ ಅನ್ಕೋಬೇಕು ಆ ಶಿವ. ಹಾಗೆ ಮಾಡ್ತೀನಿ ಎಂದ ಭಾರ್ಗವ್ ಫೋನ್ ಹಿಡಿದು ಮೇಲೆದ್ದ. ಈಗ ಬೆಂಗಳೂರಿಗೆ ಹೋಗೋಣವಾ ಅಣ್ಣ? ಮೊದಲು ಮನೆಗೆ ಹೋಗೋಣ, ಊಟ ಮಾಡಿ ಆಮೇಲೆ ಬೆಂಗಳೂರಿಗೆ ಹೋಗೋಣ ಎಂದವ ಫೋನ್ ಹಿಡಿದು ಹೊರನಡೆದ. ಕಂಟಿ ಅವನ ಹಿಂದೆ ಹೋದ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.